ಗಿತ್ತಿಯರು ನಿನ್ನ ಹಾದಿಯನ್ನೇ ಹಿಡಿಯುತ್ತಾರೆ. ನಿನ್ನಂತ ಹಾದರಿಗಿತ್ತಿಯರು ಬದುಕಿದರೆ ಅಂತ ಯುವಕರಿಗೆ ಬರುವುದು ಆಪತ್ತು. ಮುಗಿಯಿತು ಈ ನಿನ್ನ ಸುಳ್ಳೆತನದ ನಾಟಕ. ಅನುಭವಿಸು ನೀ ಮಾಡಿದ ಪಾಪಕ್ಕೆ ಪ್ರತಿಫಲ. ನೀನೊಂದು ಹೆಣ್ಣಾಗಿ ಹುಟ್ಟಿದ ನೀನೊಂದು ಹೆಣ್ಣಾಗಿ ಬಡವರಿಗೆ ಹಿಸ್ಸೆ ಕೊಟ್ಟು ನನ್ನ ಜೊತೆ ಕಾಮದ ಲೀಲೆ ಆಡುವುದಕ್ಕೆ ನಿನಗೆ ತೀರಿತು ನನ್ನ ಸೇಡು. ನನ್ನ ಅಣ್ಣ ಗುಡುಗುಖರಾದ್ರೆ ನಮ್ಮ ಅಣ್ಣ ಯಾವ ಬರ್ತಾನೆ ಮನೆಯಿಂದ? ಜ್ಯೋತಿ, ಅವನ ಬಗ್ಗೆ ನೀನೇನು ಚಿಂತಿಸಬೇಕಾಗಿಲ್ಲ. ಅವನು ಕ್ಷೇಮವಾಗಿದ್ದಾನೆ. ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಜ್ಯೋತಿ. ರಂಜಿತ್ ಅಣ್ಣ, ಅಣ್ಣ ನಿನ್ನ ಹುಚ್ಚುತನ? ನನ್ನ ಹುಚ್ಚತನವು ಗುಣವಾಯಿತು. ರಂಜಿತ್, ನೀನು ಕಾಶ್ಮೀರದಿಂದ ಯಾವಾಗ ಬಂದೆ? ನಿನಗೆ ಹುಚ್ಚು ಹಿಡಿದಾಗಲೇ ಬಂದೆ ಅಣ್ಣ. ಅಣ್ಣ, ನಿನ್ನ ಹುಚ್ಚುತನ ಇಷ್ಟು ಬೇಗ ಗುಣವಾಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಹೌದು ಬಾಬಾ, ನಿಮ್ಮ ಗುಣವನ್ನು ಇಷ್ಟು ಬೇಗ ಆಗುತ್ತದೆ ಅಂತ ನಾನು ಕನಸನ್ನು ತಿಳ್ಕೊಂಡಿರಲಿಲ್ಲ. ಜ್ಯೋತಿ, ಇದೇನಿದು ನೀನು ಇದ್ದಕ್ಕಿದ್ದಂತೆ ಎಂದು ನೀನು ನನಗೆ ಭಾವ ಅಂತ? ಅದು ಅದು ಓಹೋ, ಏನೋ ಕಳ್ಳ ಕೃಷ್ಣಪ್ಪ, ಬೆಣ್ಣೆ ಅಂತ ಜ್ಯೋತಿಯ ಮನಸ್ಸೇ ಕದ್ದು ಬಿಟ್ಟಿರುವೆಯಲ್ಲ? ಹಾಗಲ್ಲ ಅಣ್ಣ, ಅದು ಓಹೋ, ಯಾಕ ಭಯವೋ? ನನಗೂ ಅದೇ ಆಸೆ. ನೀವಿಬ್ಬರು ನವ ಜೋಡಿಗಳಾಗಬೇಕೆನ್ನುವುದು ನನ್ನ ಆಸೆ. ಅದಿರಲಿ, ನನ್ನ ಸ್ನೇಹಿತ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಿದೆ ಅಂತೆ. ಎಲ್ಲಿ ಅವನು? ಅಣ್ಣ, ನಿಮ್ಮ ಸ್ನೇಹಿತ ಶಶಾಂಕ ಜೈಲಿನಲ್ಲಿದ್ದಾನಣ್ಣ. ಜೈಲು? ಯಾಕೆ? ಮತ್ತೆ ಕಣ್ಣ, ಕರ್ಮದ ಸಾಮ್ರಾಟಕ್ಕೆ ಸರದಾರನಾಗಿ ಮೆರೆಯುತ್ತಿರುವ ಆ ಗೌಡನ ದೌರ್ಜನ್ಯಕ್ಕೆ. ಗೌಡ! ರಂಜಿತ್, ಎಂದು ಮುಗಿಯಿತು ಆ ಗೌಡನ ಕತೆ. ಈಗಲೇ ಹೋಗಿ ಆ ಗೌಡನ ರುಂಡವನ್ನು ಚೆಂಡಾಡಿ ಬರುತ್ತಾನೆ. ಚೆಂಡಾಡಿ ಬರುತ್ತದೆ. ಅಣ್ಣ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ತಂಗಿಯ ಮೇಲೆ ಆಣೆ ಆಯಿತು. ಎಂತ ಕೆಲಸ ಮಾಡಿಬಿಟ್ಟಿಯಪ್ಪ. ಆಣೆ ಹಾಕಿ ಈ ಅಣ್ಣನ ಕೈಗಳನ್ನು ಕಟ್ಟಿ ಹಾಕಿ ಬಿಟ್ಟೆ. ಅಣ್ಣ, ಆ ಗೌಡನ ಮರುನ ಆ ನಿಮಿಷ ಮಾತ್ರ. ಅವಸರ ಬೇಡಣ್ಣ. ಆ ಗೌಡ ಎಂದಿದ್ದರೆ ನಮ್ಮ ಬೇಟೆ. ಅಣ್ಣ, ಇದೇನಣ್ಣ ನಿನ್ನ ಮೈ ತುಂಬ ಬರೆಗಳು, ಬರೇ ರಕ್ತದ ಕಲೆಗಳು. ಇದು ಆ ಗೌಡನ ತಂಗಿ ಜಂಬದ ಕೋಳಿ ನನಗೆ ಕೊಟ್ಟ ಪೆಟ್ಟಿನ ಬರೆಗಳು. ಈ ಪೆಟ್ಟಿನ ನೋವಿನಿಂದಲೇ ನಾನು ಗುಣವಾಗಿದ್ದು. ಅವಳು ನನಗೆ ಈ ರೀತಿ ಬರೆ ಎಳೆದಿದ್ದರಿಂದಲೇ ನಾನು ರೊಚ್ಚಿಗೆದ್ದು ಆ ಜಂಬದ ಕೋಳಿಯ ಅಂಕುಶವನ್ನು ಕುಕ್ಕಿದೆ. ರೊಚ್ಚಿಗೆದ್ದು ಅಂದಾಗ ನನಗೆ ಹಿಡಿದಿರುವ ಹುಚ್ಚು ಬಿಟ್ಟು ತೊಲಗಿತು. ಅಣ್ಣ, ಈ ನಿನ್ನ ವ್ಯವಸ್ಥೆ ನನ್ನಿಂದ ನೋಡಲಾಗುತ್ತಿಲ್ಲ. ಅಣ್ಣ, ಹೊಸ ಬಟ್ಟೆ ಹಾಕಿಕೊಳ್ಳೋಣ. ಇಲ್ಲ, ನನ್ನ ಸ್ನೇಹಿತ ಶಶಾಂಕ ಬರುವವರೆಗೆ ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುವುದಿಲ್ಲ, ಹನಿ ನೀರು ಸಹಿತ ಕುಡಿಯುವುದಿಲ್ಲ. ಶಶಾಂಕ, ಗುಣವಾಯಿತೇನು? ಹೌದು ಶಶಾಂಕ, ನನ್ನ ಹುಚ್ಚುತನವು ಗುಣವಾಯಿತು. ನೀನು ಜೈಲಿನಿಂದ ಯಾವಾಗ ಬಂದೆ? ಬಿಡುಗಡೆ ಆಯ್ತು ಬಂದೆ. ಅದಿರಲಿ, ನೀನು ಹುಚ್ಚು ಗುಣವಾಯಿತೆಂದರೆ ನೀನು ಪುನರ್ಜನ್ಮ ತಾಳಿ ಬಂದಂತೆ ಸರಿ. ಶಶಾಂಕ್, ನೀನು ಜೈಲಿಂದ ಹೇಗೆ ಬಂದೆ? ಹಾಗಾದರೆ ನೀನು ಬಿಡುಗಡೆ ಮಾಡಿಸಲಿಲ್ಲವೇ? ಇಲ್ವಲ್ಲ. ಹಾಗಾದರೆ ಶಶಾಂಕನನ್ನು ರಿಲೀಸ್ ಮಾಡಿದವರು ಯಾರು ಇರಬಹುದು? ಅದು ನನಗೆ ಗೊತ್ತಾಗ್ತಾನೆ ಇಲ್ಲ. ಅದೇ ನನಗೂ ತಿಳಿತಾ ಇಲ್ಲ. ಶಶಾಂಕನನ್ನು ರಿಲೀಸ್ ಮಾಡಿಸಿದವರು ಬೇರೆ ಯಾರು ಅಲ್ಲ, ನಾನೇ. ವಿಕ್ರಾಂತ್, ನೀನು? ಹೌದು ರಂಜಿತ್, ಶಶಾಂಕನನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದ್ದು ನಾನೇ. ಅದನ್ನು ಈಗಲೇ ನಿಮಗೆ ತಲುಪಿಸಿ ಹೋಗೋಣಂತ ಅಲ್ಲಿಂದನೇ ಬರುತ್ತಿರುವೆನು. ತೆಗೆದುಕೊಳ್ಳಿ ಶಶಾಂಕ್, ಇದು ನಿಮಗೆ ಮುಟ್ಟಬೇಕಾದ ನಿಮ್ಮ ವಸ್ತು. ಇದೇನು ವಿಕ್ರಾಂತ್? ಸೀರೆ, ಹೂವು, ಹಣ್ಣು, ಅರಿಶಿನ, ಕುಂಕುಮ, ಇದು ಯಾರಿಗೆ? ಇದೆಲ್ಲ ಜ್ಯೋತಿಗಾಗಿ. ವಿಕ್ರಾಂತ್,
ಕೊಂಡುಕೊಳ್ಳಬೇಕೆಂದಿರುವನು ಮತಿಹೀನ. ರವಿರಾಜ, ನೋಡಿದೇನು ಇವನು ಈ ಬಡವರನ್ನು ಕೊಂಡುಕೊಳ್ಳಲು ಬಂದಿದ್ದಾನೆ. ಈ ಬಡವರಿಗೆ ಎಷ್ಟೊಂದು ಬೆಲೆ ಕಟ್ಟಿದ್ದಾನೆ ಎಂದು ನನ್ನ ತಂಗಿಯನ್ನು ಮದುವೆಯಾಗಲು ಬಂದಿದ್ದಾನೆ ಈ ಮುಟ್ಟಾಳ. ವಿಕ್ರಮ, ನನ್ನ ಪೆತ್ತು ನೆತ್ತಿಗೇರುವುದರೊಳಗಾಗಿ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ಸರಿ. ಇಲ್ಲವಾದರೆ ನಿನ್ನ ಶರೀರದಲ್ಲಿರುವ ಒಂದೊಂದು ನರಗಳನ್ನು ಇಂಚಿಂಚಾಗಿ ಕತ್ತರಿಸಿ ಜ್ಯೋತಿಯ ಕೊರಳಿಗೆ ಹೂವಿನ ಮಾಲೆ ಮಾಡಿ ಹಾಕಬೇಕಾಗುತ್ತೆ. ರವಿರಾಜ್, ಶಶಾಂಕ್, ಪ್ರತ್ಯಕ್ಷ ನೋಡದೆ ಏನೇನಾದರೂ ಮಾತನಾಡಬೇಡಿ. ಪ್ರತ್ಯಕ್ಷ ಕಂಡರು ಪರಮಾಣಿಸಿ ಬೇರೆ ನೋಡ್ಬೇಕೇನೋ ಮುಟ್ಟಾಳ. ನೀವು ತಿಳಿದುಕೊಂಡ ಹಾಗೆ ನಾನು ರಾಕ್ಷಸನೂ ಅಲ್ಲ, ತಾಳಿ ಕಟ್ಟಲು ಬಂದ ವರನೂ ಅಲ್ಲ. ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಜ್ಯೋತಿ ಕೈಯಾರೆ ರಾಖಿ ಕಟ್ಟಿಕೊಂಡು ಪಾಪದಿಂದ ಪುಣ್ಯವಂತರಾಗಲು ಬಂದಿರುವೆ ಶಶಾಂಕ್. ಶಶಾಂಕ್, ಇದು ತಾಳಿ ಅಲ್ಲ, ರಾಖಿ. ಏನು ರಾಖಿ? ತಂಗಿ ಜ್ಯೋತಿ, ನನ್ನನ್ನು ಕ್ಷಮಿಸಮ್ಮ ಅಣ್ಣ ಎಂದು. ಅಣ್ಣ, ತಪ್ಪು ಮಾಡುವುದು ಸಹಜ, ಅದನ್ನು ತಿದ್ದು ನಡೆಯುವುದು ಮನುಷ್ಯನ ಗುಣ. ಇನ್ನು ಮುಂದೆ ನೀನು ನನ್ನಣ್ಣ, ನಾನು ನಿನ್ನ ತಂಗಿ. ಸಾರ್ಥಕವಾಯಿತು ನನ್ನ ಜನ್ಮ ತಂಗಿ, ಸಾರ್ಥಕವಾಯಿತು. ಹಾಗಾದ್ರೆ ಒಂದು ನಿಮಿಷ ಇರೋಣ. ಶಶಾಂಕ್, ನಾನು ಮಾಡಿದು ತಪ್ಪಾಯಿತು. ಅರಿಯದ ಮರೆತು ಗೌಡನ ಮಾತು ಕೇಳಿ ನಿನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿದೆ. ಇದು ಅಲ್ಲದೆ ಏನೆಲ್ಲ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟೆ. ಇಷ್ಟೆಲ್ಲ ನಾನು ಮಾಡಲು ಕಾರಣ ಆ ಗೌಡನ ಮಾತು ಕೇಳಿ ಏನೆಲ್ಲ ಮಾಡಿದೆ. ಈ ರೀತಿ ನಾನು ಮಾಡಲು ಒಂದು ಬಲವಾದ ಕಾರಣವಿದೆ ಶಶಾಂಕ್. ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ವ್ಯವಹಾರ ಹಾಗೂ ಮನೆ ಮ್ಯಾನೇಜರ್ಕನ್ನಾಗಿ ದುಡಿದು ಮುಂದೆ ಕೆಲವು ದಿನದಿಂದ ಮೋಸದಿಂದ ನನ್ನ ತಂದೆ ತಾಯಿಯನ್ನು ಕೊಂದು ಆಸ್ತಿಯೆಲ್ಲ ತನ್ನದಾಗಿಸಿಕೊಂಡ. ಅದೇನಂತೆ ಇದುವರೆಗೆ ನಾನು ಅವನಂತೆ ನಟಿಸಿ ಆ ಆಸ್ತಿಯನ್ನು ಹೊಡೆದುಕೊಂಡು ಬಂದಿದ್ದೇನೆ. ಆ ಸುಟ್ಕೇಸಿನಲ್ಲಿದೆ ಆ ಆಸ್ತಿ. ಶಶಾಂಕ್, ಇದು ನಿನಗೆ ಮುಟ್ಟಬೇಕಾದದ್ದು. ಇದನ್ನು ನೀನೇ ತೆಗೆದುಕೊಳ್ಳಲೇಬೇಕು. ಬೇಡ ಬೇಡ ವಿಕ್ರಾಂತ್, ಬೇಡ. ಅದು ನಿನ್ನ ಸ್ವತ್ತು, ಬೇರೆಯವರ ಪಾಲಾಗಬಾರದು. ಇಲ್ಲ ಶಶಾಂಕ್, ಇದನ್ನು ನೀನೇ ತೆಗೆದುಕೊಳ್ಳಲೇಬೇಕು. ನನಗೇಕೆ ಬೇಕು ಅಷ್ಟೊಂದು ಐಶ್ವರ್ಯ? ನನಗೆ ಆ ದೇವರು ದುಡಿಯಲು 2 ಕೈಗಳನ್ನು ಕೊಟ್ಟಿದ್ದಾನೆ. ಆಳಾಗಿ ದುಡಿ, ಅರಸಾಗಿ ಉಣ್ಣು ಎಂದು. ರಂಜಿತ್, ನನ್ನದೊಂದು ತೀರ್ಮಾನ. ಹೇಳು ವಿಕ್ರಾಂತ್, ನಿನ್ನದು ಅದ್ಯಾವ ತೀರ್ಮಾನ ಅಂತ? ಈ ಬ್ಯಾಗಿನಲ್ಲಿ ಕೋಟ್ಯಾಂತರ ಸರ್ವ ಆಸ್ತಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮೊಡಗಿ ಹೋದ ಭಾರತೀಯರ ಕುಟುಂಬಕ್ಕೆ ಪರಿಹಾರದಾನ ಒಪ್ಪಿಸೋಣ ಅಂತ. ಕರೆಕ್ಟ್. ಇದಕ್ಕನ್ನ ಬೇಕು ತ್ಯಾಗಿ ಅಂತ. ಮೆಚ್ಚಿದೆ ವಿಕ್ರಾಂತ್ ನಿನ್ನ ಹಿರಿಯ ಗುಣವನ್ನು. ನೀನು ನಿಜವಾಗಲು ತ್ಯಾಗಿ ಜೀವಿ ವಿಕ್ರಾಂತ್, ತ್ಯಾಗಿ ಜೀವಿ. ಇಲ್ಲ ರವಿರಾಜ್, ಕೆರೆ ನೀರ ಕೆರೆಗೆ ಚೆಲ್ಲಿದ್ದೇನೆ ಅಷ್ಟೇ. ಅದು ನಿನ್ನಲ್ಲಿರುವ ಸಹಜ ಗುಣ. ವಿಕ್ರಾಂತ್, ನೀನು ನಿಜವಾಗಲೂ ತ್ಯಾಗ ಮೂರ್ತಿ. ನಾನಲ್ಲ ರಂಜಿತ್, ಈ ದಿನ ಅಲ್ಲ ರವಿರಾಜ್. ಬಡವರ ಬಂಧು ಕರುಣಾಮಯ, ದೇವ ಮಾನವ, ಹಳ್ಳಿಯ ಹುಲಿ. ವಿಕ್ರಾಂತ್, ಸಾಕು ಬಿಡು ಈ ನಿನ್ನ ವರ್ಣನೆ.
ಎಲ್ಲರೂ ಇದೇ ಸಂತೋಷದಲ್ಲಿ ಸತ್ಯ ಪ್ರತಿಜ್ಞೆಯನ್ನು ಕೈನೋ ಬನ್ನಿ. ಆಯ್ತು ರವಿರಾಜ್, ಸತ್ಯ ನಿತ್ಯಕ್ಕೆ ಬೆಂಬಲವಾಗಿ ಇರುತ್ತೇನೆ. ರಂಜಿತ್, ನಾನು ಪ್ರತಿಜ್ಞೆ ಹೇಳುತ್ತೇನೆ. ನನ್ನ ಆಜ್ಞೆ, ಅದೇ ನನ್ನ ಪ್ರತಿಜ್ಞೆ. ನನ್ನ ಮನೆಯಲ್ಲಿ ಪ್ರೀತಿ ಕನಗಳು ಸಾಕು, ನನ್ನ ಮನೆಯಲ್ಲಿ ಚೈತ್ರವು ಈ ಪ್ರೀತಿ ಕನಗಳು ಸಾಕು. ಹೆಜ್ಜೆನ ಸಂಗೂಡಿದು ಈ ಪ್ರೀತಿಯ ಪರಮಾನ, ಪ್ರೀತಿ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ. ಕಣ್ಣಿನಂತ ಅನ್ನನ್ನು ತಾಯಿಯಾದ ಪ್ರೀತಿ ಹಕ್ಕಿಗಳೇ ಪ್ರೀತಿಯ ಭಾಷೆಗೆ, ಕಣ್ಣಿನಂತ ಅನ್ನನ್ನು ತಾಯಿಯಾದ ಭೀಮಪ್ಪ ಬಚ್ಚನ್ನವರು
ಅಂತೂ ಎಂತೂ ಗೋಪ್ಯ ಚಾಂದಿನಿ ಮರ್ತ ನನಗೆ ಬಿಟ್ಟು ಕೊಟ್ಟನ್ರಿ. ನಿಜವಾಗ್ಲೂ ಗೋಪ್ಯ ಅಂದ್ರೆ ತ್ಯಾಗ ಜೀವಿ ರೀ, ತ್ಯಾಗ ಜೀವಿ. ಏನಿಲ್ಲ ಪಚಾರ ಇಲ್ಲ ವಿಚಾರ ಇಲ್ಲ, ಓಡಿ ಹೋಗೋದು ಅಂದ ಉಳ್ದೈತೇನ. ಓಡ್ಯಾಕ್ ಹೋಗ್ತೀವೋ ಮಾರಯ್ಯ? ಒಂದ್ ಸಲ ನಮ್ಮ ಅಪ್ಪನ ಹತ್ರ ಬಂದು ಕೇಳು. ಒಂದ್ ವೇಳೆ ನಮ್ಮಪ್ಪ ಬೇಡ ಅಂದ್ರೆ ಇದ್ದೇ ಇದ್ದಲ್ಲ ಓಡ್ ಹೋಗೋದು. ಏನೋ ಓಡಿ ಹೋಗೋದಕ್ಕೆ ಮಾತಾಡ್ಲತ್ತಿದೆಯಲ್ಲ. ಮತ್ತೇನ ಮಾಡ್ಲಿ ಓ ಮಮ್ಮ, ನವ್ನ ಹೆಡ್ಡಿ ನಮ್ ಗೊತ್ತಾಡು ಸಾಕಾಗಿ ಹೋಗೈತಿ. ನನ್ನ ಪ್ರೀತಿಯ ಹಕ್ಕಿ ನನ್ನ ಎದೆಯ ಕುಕ್ಕಿ, ನನ್ನ ಪ್ರೀತಿಯ ಹಕ್ಕಿ ನನ್ನ ಎದೆಯ ಕುಕ್ಕಿ, ಹರಿಹೋಸಲ್ಲ ಮತ್ತೊಬ್ಬನ ಬೆಂಗಾಲಕ್ಕಿ. ನನ್ನ ಪ್ರೀತಿಯ ಹಕ್ಕಿ ನನ್ನ ಎದೆಯ ಕುಕ್ಕಿ, ಹರಿಹೋಸಲ್ಲ ಮತ್ತೊಬ್ಬನ ಬೆಂಗಾಲಕ್ಕಿ. ಕನಸ ತಂದೀನಲ್ಲ ಕನಸ ಮರದೀನಲ್ಲ, ಕನಸ ತಂದೀನಲ್ಲ ಕನಸ ಮರದೀನಲ್ಲ. ನನ್ನ ಹೌದ್ರಿ ಶೆಟ್ರ, ಇವ್ ಜೋಡಿ ಬಾಳ ದಿವಸದ ಪ್ರೀತಿ ಮಾಡ್ಲತ್ತವ್ರಿ. ಈ ಜೋಡಿಗೆ ಹಳಾಳಿ ಹಚ್ಚಬೇಡ್ರಿ ಶೆಟ್ರ, ನಿಮಗ್ ಪಾಪ ಹತ್ತೈತಿ ನೋಡ್ರಿ. ಮತ್ತ ಬಾ ಮಗನ, ಇದ್ರಾಗ ನಾವು ನೀವು ಕಮ್ಮಿ ಇತ್ತು ನೋಡು. ಹೌದ್ರಿ ಶೆಟ್ರ, ಮತ್ತೇನ ಈ ಹೋಗಾರ ನಿಮ್ ಹುಡುಗಿನ ಎಟ್ ಲವ್ ಮಾಡ್ತಾನ ನೋಡ್ ನಿಮ್ಗೇನ್ ಗೊತ್ತೈತ್ರಿ ಶೆಟ್ರ? ಶೆಟ್ರ ನಿಮ್ಗೊಂದ್ ಮಾತು ಹೇಳ್ತೀನಿ ಕೇಳ್ರಿ. ನೀವು ಮದುವೆಗೆ ಒಪ್ಪಲಿಕ್ಕರ ಬೇಡ್ರಿ. ಹಿಂದಿಂದ ತಮ್ಮ ಹೇಳಿಲ್ಲಕಂದಿರ ನಿಮ್ಮ ಮಗಳಿಗೆ ಸಂತೋಷವಾಗಿ 100 ವರ್ಷ ಇವ್ರ ಜೋಡಿ ಬಾಳ್ಬೇಕಂದ್ರ ಇವ್ರ ಜೋಡಿ ಮದುವೆ ಮಾಡ್ರಿ. ಬ್ಯಾಡ ಅಂದ್ರಿ ನಿಮ್ ಮಗಳು ನಿಮ್ ಪಾಲಿ ಸತ್ತ ತಿಳ್ಕೊಂಡ್ ಬಿಟ್ಟು ಬಿಡ್ರಿ. ಏನ್ ಹೇಳ್ತೀವೋ ಗೋಪಾಲ ನೀ? ಈಗ ಸದ್ಯ ಕಡೆ ತೀರ್ಮಾನ ಮಾಡಿದೀರಿ. ನೀವು ಹೂ ಅಂದ್ರ ಮದುವೆ ಮಾಡೋದ, ಇಲ್ಲಂದ್ರ 6 ಗಂಟೆ ಬಸ್ ಐತಿ ಹತ್ತಿ ಬರ್ತಾರ, ಹುಬ್ಳಿಗೆ ಹೋಗ್ತಾರ. ಇದೇನು ಮಗ ಏನ್ ಹೇಳ್ತಿದೆ? ಹೇಳೋ ಮಾತೆಲ್ಲ ಕರೆನ ಐತಿ. ಕರೇನೈತಿ? ಕರೆನೈತಾ? ಯಾನ್ ಮಾಡುದ ಯವ್ವ? ಈಟಿರ್ತದ ಅಪ್ಪನ ಮಾಡಿ ಈಗ ಹೇಳ್ತಮ್ಮ ಹೇಳ್ರಿ, ನಾ ಏನ್ ಹೇಳಿ ತಮ್ಮ? ಯಪ್ಪ ನೀ ಏನ್ ಬಿ ಮಾಡುದ್ ಬಿಡ, ಎಲ್ಲ ನಾವೇ ಮಾಡ್ತೀವಿ. ಏ ಗೋಪ್ಯ ಗೋವಿಂದ, ಮಕ್ಕಳೇ ನಿಮ್ಗೆ ಹೆಂಗ ತಿಳಿತೈತಿ ಹಂಗ ಹೋಗ್ರಿ ಮಕ್ಕಳೇ ಜಿಗಿದಾಡ್ಕೊತ. ನಿಂದ ಖರೇನ ಈ ಮಾತು ಕರ್ರಾಣಿ ಶೆಟ್ಟಿ, ನನ್ನ ನಿನ್ನ ಮಾಪ್ರಾಣಿ ಹೆಚ್ಚಿ ನಿಮ್ಮಿಬ್ರು ಬೋರ್ ತಿಳಿ ಹಾನಿ ಮಾಡಿ ಹೇಳ್ತಾರು. ನಿಮ್ಮ ಅವನು ಹೋಗಿ ತುಂಬಿದ ಕೆರೆ ಬೆಳ್ಳಿಯ ಉಂಗುರು ಹಾಕಿದ್ದೆಲ್ಲ ಸ್ವಾತಿ ಸ್ವಾತಿ, ಮೈಯ ಕೊಡುವಾಗ ಮಸ್ತಿ ಜಾತಿ ಜಾತಿ, ಅದೆಲ್ಲ ಗಂಡು ಕರಸಿ ಕಾಯವ ನೆನಪಿಗೆ ಬರಸಿ, ಕೈ ಮಾಡಿ ನನ್ನ ಕರಿಸಿ ಬೇಲುರದಾಗ ಇರಸಿ. ಬೆಳ್ಳಿಯ ಉಂಗುರು ಹಾಕಿದ್ದೆಲ್ಲ ಸ್ವಾತಿ ಸ್ವಾತಿ, ಮೈಯ ಕೊಡುವಾಗ ಮರ್ತಿ ಜಾತಿ ಜಾತಿ, ಅದೆಲ್ಲ ಗಂಡು ಕರಸಿ ಕಾಯವ ನೆನಪಿಗೆ ಬರಸಿ, ಬೆಂಗಳೂರದಾಗ ಇರಸಿ ಒಳ್ಳಿ ಯಾವಾಗ ಬರಸಿ. ನೀ ಸತ್ತ ಬರ್ತೀನಿ ಹೊಳ್ಳಿ, ಯಾವಾಗ ಸಾಯ್ತಿಯಲ್ಲ ನಾನು ಹೊರಕ. ಗೋವಿಂದ, ನಿಮ್ಮನ್ನಿಬ್ರು ಜೋಡಿ ಮಾಡಿ ದೋಸ್ತ ಹೆಂಗೈತಿ ನನ್ನ ಪ್ಲಾನ್? ಏ ದೋಸ್ತ ಮನಗಂಡೈತಿ ಬಿಡಪ್ಪ ನಿನ್ನ ಪ್ಲಾನ. ಗೋವಿಂದ, ನಾ ಹತ್ತನೇ ಮುರುಗಂದ ಟ್ಯಾಕೇಜ್ಗೆ ಹೋಗಿ ನಿಮ್ಮದು ಇಬ್ರದು ಟಿಕೆಟ್ ರೆಡಿ ಮಾಡ್ಕೊಂಡಿರ್ತನು ದೋಸ್ತ. ಗೆಂಡಿ ಕನಲ್ ಅನ್ಸ್ಕೊಂಡ್ ಬಂದ್ಬಿಡ. ಹುಚ್ಚಿಪಿಗರ ಹತ್ರ ಹೊಟ್ಟೆ ಊರಿ ಎತ್ತೈತಿ, ಅದಕ್ಕೆ ಹಂಗ ಮಾತಾಡ್ತಾನವ. ಏ ಹುಡುಗಿ, ಏನ? ನಿಜವಾಗಲೂ ಗೋಪ್ಯ ಅಂದ್ರೆ ತ್ಯಾಗ ಜೀವಿನ, ನೀನು ಬಿಟ್ಟು ಕೊಟ್ಟ ತ್ಯಾಗ ಜೀವಿ. ಅವ್ರ ತ್ಯಾಗಿಗೆ ಮಣ್ಣು ಹಾಕ್ಲಿ. ಅವನು ನಾ ಹೋದಿರೋ ಒಂದು ಕೈ ನೋಡವನ, ನಾ ಬೇಡ ಅಂದಿದ್ದಕ್ಕೆ ಅವ್ನು ಸುಮ್ಮನೆ ಬಿಟ್ಟು ಹೋಗತ್ತ. ಹಿಂಗ
ಏ ಹುಡುಗಿ ಕೆಂಪ ಕೆಂಪ ಏನ್ ಕೆಂಪ ಕೆಂಪ ಟೊಮೆಟೊ ಕೆಂಪ ಕೆಂಪ ಹುಡುಗಿ ಸರಿ ಸರಿ ಬಾ ಮದುವೆ ಹೋಗೋಣ. ಏ ಹುಡುಗಿ ಹತ್ತು ಇತ್ತು ಒಂದ್ ಅದಿವಲ್ಲ ನಡಿಯನ ಫಸ್ಟ್ ನೈಂಟಿಗೆ. ಅಯ್ಯೋ ಇವನೇ ಹಣ ಎತ್ಲಿ, ಇನ್ನು ಮದುವೆನೇ ಆಗಿಲ್ಲ, ಒಮ್ಮೆ ಫಸ್ಟ್ ಟೈಮ್ ಕರಿತೀಯಲ್ಲೋ. ಏ ಹುಡುಗಿ ಇನ್ ಹತ್ತು ಇತ್ತು ಮುಂದಿನ ವಾರದಾಗ ಲಗ್ನ ಐತೆ, ನಡಿ ಸುಮ್ ಹೋಗೋಣ. ನಿನ್ನ ಬಾಯಾಗ ಓಡಾಡಟ್ಟಿ ದುರುಕಲಿ, ಏನು ಮಾತಾಡ್ತೀವಿ ಬೆಳಗ್ಗೆ ಬೆಳಿಗ್ಗೆ ಎದ್ದು? ಏ ಹುಡುಗಿ ಒಣಾದ ಒಳಗ್ ಹೋಯ್ತ್ರು ಒಳಗೋಗಿ ಅದ ಹಸಿದ ಆಗೋದಿಲ್ಲ. ಒಟ್ಟು ಒಳಗಾಗ್ಲಿ ಇರ್ಲಿ ಹಸಿದಾಗಿರ್ಲಿ, ಒಟ್ಟು ನಿನ್ನ ಬಾಯಾಗ ಇಡ್ಬೇಕೇನು? ನನ್ನ ಬಾಯಾಗ ಮೊದಲ ಇಟ್ಕೊಂಡ್ ಬಾಳ ದಿನ ಆಯ್ತೇನ, ನಿನ್ನ ಬಾಯಾಗ ಇಡ್ಬೇಕು ಅನ್ನೋ ಪ್ಲಾನ್ ಐತೆ. ನನ್ನ ಬಾಯಾಗ ಇಡಕ್ ಬರಬೇಡ, ಇಷ್ಟು ತಡ ಇಡಕ್ ನಿನ್ನ ಕೈಲಿ ಆಗ್ಲಿಲ್ಲ. ಇನ್ನು ಬೆಳಗೊತ್ತು ಏನ್ ಇಡ್ತೀಯೋ ಮಾರೇ, ಇನ್ನು ನಿನ್ನ ದಿನ ಇಟ್ಕೋಬೇಕಷ್ಟ. ಏ ಹುಡುಗಿ ಹೆಂಗ ನಸಕ ನಸಕ ಆಗತ್ ನೋಡ, ಹಂಗ ನಮ್ಮದ ಹೆಚ್ಚಾಗ್ತೈತೆ. ನಿಂದು ಹೆಚ್ಚಾಗಕ್ಕಂತ ನನ್ನ ಹತ್ರ ತೋರ್ಸಕ್ ಬಂತಿ ಅಂದ್ರ ನಿಂದು ಹೆಚ್ಚಾಗಿರೋದು ಊರ್ದ ಕೈ ಹಾಕೊಡ್ಬೇಕಂತ ನೋಡ್ಬಾರ್ದು. ಹುಡುಗಿ ಮುರಿದ ಕೈಯಾಗ ಏನ್ ಕೊಡ್ತೀಯ, ಅದ ಮೊದಲ ಹಂಗ ಐತಿ ಬೆರಸ, ಅದನ್ನ ಯಾನ ಮುರಿತೀನಿ ನನ್ನ ಕೈಲಿ ಮನೆ ಹಂಗಿಲ್ಲ. ಅದ ನನ್ನ ಕೈಯಾಗ ಮುರಿಯಾಗಿಲ್ಲ ಹಂಗ ಅರಿಯಾಗಿ ಹಾಕಿ